ಹಾಯ್ ಹಲೋ ನಮಸ್ತೆ. ಬ್ರೇವ್ ಹಾರ್ಟ್ಸ್ ಡಿಫೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಬ್ರೇವ್ ಹಾರ್ಟ್ಸ್ ಡಿಫೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಈ ವಿಡಿಯೋದಲ್ಲಿ ಸರ್ಕ್ಯುಲರ್ ಮೋಷನ್ ಬಗ್ಗೆ ಸ್ಟಡಿ ಮಾಡೋಣ. ಹಾಗಾದ್ರೆ ಸರ್ಕ್ಯುಲರ್ ಮೋಷನ್ ಅಂದ್ರೆ ಏನು? ಸರ್ಕ್ಯುಲರ್ ಮೋಷನ್ ಅಂದ್ರೆ ವೆನ್ ಆನ್ ಆಬ್ಜೆಕ್ಟ್ ಮೂವ್ಸ್ ಇನ್ ಎ ಸರ್ಕ್ಯುಲರ್ ಪಾತ್ ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಸರ್ಕ್ಯುಲರ್ ಮೋಷನ್. ಅಂದ್ರೆ ಯಾವುದೇ ಒಂದು ವಸ್ತು ಇದೆ, ಆ ವಸ್ತು ಏನಾಗ್ತಾ ಇದೆ, ಸರ್ಕ್ಯುಲರ್ ಪಾತ್ ನಲ್ಲಿ ಮೂವ್ ಆಗ್ತಾ ಇದೆ. ಸರ್ಕ್ಯುಲರ್ ಪಾತ್ ನಲ್ಲಿ ಏನಾಗ್ತಾ ಇದೆ, ಇದು ಮೂವ್ ಆಗ್ತಾ ಇದೆ. ಈ ತರ ಸರ್ಕ್ಯುಲರ್ ಪಾತ್ ನಲ್ಲಿ ಆ ವಸ್ತು ಮೂವ್ ಆಗ್ತಾ ಇದ್ರೆ ಅದಕ್ಕೆ ನಾವೇನಂತೀವಿ, ಸರ್ಕ್ಯುಲರ್ ಮೋಷನ್ ಅಂತೀವಿ. ಅದೇ ಈ ವಸ್ತು ಸರ್ಕ್ಯುಲರ್ ಮೋಷನ್ ಅಲ್ಲಿ ಇದೆ, ಮೂವ್ ಆಗ್ಬೇಕಾದ್ರೆ ಅದರ ಸ್ಪೀಡ್ ಏನಾದ್ರೂ ಕಾನ್ಸ್ಟಂಟ್ ಇದ್ರೆ ಆ ತರ ಇರುವಂತ ಸರ್ಕ್ಯುಲರ್ ಮೋಷನ್ಗೆ ನಾವೇನಂತೀವಿ, ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂತೀವಿ. ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂತೀವಿ. Okay, next angular displacement. It is also denoted by theta. Angular displacement ಅಂದ್ರೆ ಏನು? So first ನೋಡೋಣ, ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ನಮಗೆ ಗೊತ್ತು. ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಇಟ್ ಈಸ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ಆರ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್. ಸೊ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ದ ಆಂಗಲ್ ಟರ್ನ್ ಬೈ ಅನ್ ಆಬ್ಜೆಕ್ಟ್ ಮೂವಿಂಗ್ ಇನ್ ಎ ಸರ್ಕ್ಯುಲರ್ ಪಾತ್ ಫ್ರಮ್ ಸಮ್ ರೆಫರೆನ್ಸ್ ಲೈನ್. ಹೌದಾ? ಓಕೆ, ಯಾವುದೋ ಒಂದು ವಸ್ತು ಏನಿದೆ, ಸರ್ಕ್ಯುಲರ್ ಮೋಷನ್ ನಲ್ಲಿದೆ ಅನ್ಕೊಳ್ಳೋಣ. ದಿಸ್ ಈಸ್ ಸೆಂಟರ್ O and this is radius R. So this is ಇದನ್ನ ನಾವೇನ್ ಮಾಡೋಣ, ರೆಫರೆನ್ಸ್ ಪಾಯಿಂಟ್ ಅಂತ ತಗೊಳ್ಳೋಣ ಅಥವಾ ರೆಫರೆನ್ಸ್ ಲೈನ್ ಅಂತ ತಗೊಳ್ಳೋಣ. ಈ ವಸ್ತು ಏನಾಗ್ತಾ ಇದೆ, ಸರ್ಕ್ಯುಲರ್ ಮೋಷನ್ ಅಲ್ಲಿ ಇದೆ. ಸೊ ಈ ಸರ್ಕ್ಯುಲರ್ ಮೋಷನ್ ಅಲ್ಲಿ ಇರಬೇಕಾದ್ರೆ ಈ ವಸ್ತು ಆಫ್ಟರ್ ಸಮ್ ಟೈಮ್ ಟಿ ಇಲ್ಲಿಗೆ ಬಂತು. ಸೊ ದ ರೆಫರೆನ್ಸ್ ಲೈನ್ ವಿಲ್ ಬಿ ಇಲ್ಲಿಂದ ಇಲ್ಲಿಗೆ ಮೂವ್ ಆಯ್ತು. ಸೊ ಇಲ್ಲಿ ಏನಾಗುತ್ತೆ, ಸಮ್ ಆಂಗಲ್ ಥೀಟಾ ಕ್ರಿಯೇಟ್ ಆಗುತ್ತೆ. ಸೊ ಈ ಆಂಗಲ್ ಥೀಟಾನ ನಾವೇನಂತೀವಿ, ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಅಂತೀವಿ. ಹೌದಾ? ಸೊ ಇನಿಷಿಯಲಿ ಇಲ್ಲಿರುವಂತ ರೆಫರೆನ್ಸ್ ಲೈನ್, ಸೊ ಆ ಸರ್ಕ್ಯುಲರ್ ಮೋಷನ್ ಅಲ್ಲಿ ಇರಬೇಕಾದ್ರೆ ಇಲ್ಲಿವರೆಗೂ ಬಂತು. ಸೊ ದಿಸ್ ವಿಲ್ ಬಿ ಆಂಗಲ್ ಥೀಟಾ ಅಂಡ್ ದಿಸ್ ಥೀಟಾ ಇಸ್ ಕಾಲ್ಡ್ ಆಸ್ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್. ಸೊ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ is also given by theta equals to length of arc divided by radius of circle or radius. ಓಕೆ, ಲೆಂತ್ ಆಫ್ ಆರ್ಕ್ ಅಂದ್ರೆ ನೋಡಿ, ಈ ವಸ್ತು ಮೂವ್ ಆಗ್ತಾ ಇದೆ. ಸೊ ಇಷ್ಟು ಆರ್ಕ್ ಅನ್ನ ಏನ್ ಮಾಡಿದೆ, ಇಷ್ಟು ಡಿಸ್ಟೆನ್ಸ್ ಅನ್ನ ಇದೇನ್ ಮಾಡಿದೆ, ಟ್ರಾವೆಲ್ ಮಾಡಿದೆ. ಇದನ್ನ ನಾವೇನು ತಗೊಳ್ಳೋಣ, ಡೆಲ್ಟಾ ಎಸ್ ಅಂತೇಳಿ ತಗೊಳ್ಳೋಣ. ಸೊ ಲೆಂತ್ ಆಫ್ ದಿ ಆರ್ಕ್ ವಿಲ್ ಬಿ ಡೆಲ್ಟಾ ಎಸ್ ಅಂಡ್ ರೇಡಿಯಸ್ ವಿಲ್ ಬಿ ಆರ್. ಸೊ ಥೀಟಾ ಈಕ್ವಲ್ಸ್ ಟು ಡೆಲ್ಟಾ ಎಸ್ ಬೈ ಆರ್. ಸೊ ದ ಯೂನಿಟ್ ಆಫ್ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ವಿಲ್ ಬಿ ರೇಡಿಯನ್. ಓಕೆ, ನೆಕ್ಸ್ಟ್ ಆಂಗ್ಯುಲರ್ ವೆಲಾಸಿಟಿ. ಸೊ ಆಂಗ್ಯುಲರ್ ವೆಲಾಸಿಟಿ ಅಂದ್ರೆ ಏನು? ವೆಲಾಸಿಟಿ ಅಂದ್ರೆ ನಮಗೆ ಗೊತ್ತು. ಸೊ ವೆಲಾಸಿಟಿ ಅಂದ್ರೆ ದ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಈಸ್ ಕಾಲ್ಡ್ ಆಸ್ ವೆಲಾಸಿಟಿ. ಸೊ ಆಂಗ್ಯುಲರ್ ವೆಲಾಸಿಟಿ ಅಂದ್ರೆ ದ ಆಂಗ್ಯುಲರ್ ವೆಲಾಸಿಟಿ ಇಸ್ ನಥಿಂಗ್ ಬಟ್ the time rate of change of its angular displacement. So it is denoted by omega. So omega equals to ಏನಂದ್ರೆ angular displacement divided by time. So angular displacement ಅಂದ್ರೆ ನಮಗೆ ಗೊತ್ತು. What is angular displacement? It is theta by t. So omega equals to theta by t. Okay, unit of angular velocity is radian per second. Okay, angular displacement is unit to radian and time the unit second. Okay, ಈಗ ಯಾವುದೋ ಒಂದು ವಸ್ತು ಇದೆ, ಆ ವಸ್ತು ಸರ್ಕ್ಯುಲರ್ ಮೋಷನ್ ನಲ್ಲಿ ಇದೆ. ಸೊ ಈ ವಸ್ತು ಒಂದು ಕಂಪ್ಲೀಟ್ ರೆವಲ್ಯೂಷನ್ ಹಾಕೋಕೆ ಕ್ಯಾಪಿಟಲ್ ಟಿ ಟೈಮ್ ತಗೊಳ್ತಾ ಇದೆ. ಸೊ ಒಂದು ಕಂಪ್ಲೀಟ್ ರೆವಲ್ಯೂಷನ್ ಗೆ ಟೈಮ್ ನಾವಂತೀವಿ ಟೈಮ್ ಪೀರಿಯಡ್ ಅಂತೀವಿ. ಸೊ ಕ್ಯಾಪಿಟಲ್ ಟಿ ಇಸ್ ಟೈಮ್ ಪೀರಿಯಡ್. ಓಕೆ, ಸೊ ಹಾಗಾದ್ರೆ ಇದರ ಆಂಗ್ಯುಲರ್ ವೆಲಾಸಿಟಿ ಎಷ್ಟಾಗುತ್ತೆ? ಒಮೆಗಾ ಈಕ್ವಲ್ಸ್ ಟು 2 pi by t. 2 pi ಯಾಕೆ? ಸೊ ಫಾರ್ ಒನ್ ಕಂಪ್ಲೀಟ್ ರೆವಲ್ಯೂಷನ್ ಆಂಗಲ್ ವಿಲ್ ಬಿ 2 pi. 2 pi ಅಂದ್ರೆ 360 ಡಿಗ್ರಿ. ಓಕೆ, ಸೊ ಒಮೆಗಾ ಈಕ್ವಲ್ಸ್ ಟು 2 pi by t. ಸೊ 1 by t ಅಂದ್ರೆ ನಮಗೆ ಗೊತ್ತು. 2 pi t ಅಂದ್ರೆ 1 by t ಅಂದ್ರೆ ಫ್ರೀಕ್ವೆನ್ಸಿ f. ಸೊ ಒಮೆಗಾ ಈಕ್ವಲ್ಸ್ ಟು 2 pi by t or 2 pi f. ಸೊ ಹಾಗಾದ್ರೆ ದ ರಿಲೇಶನ್ಶಿಪ್ ಬಿಟ್ವೀನ್ ಲೀನಿಯರ್ ವೆಲಾಸಿಟಿ ಅಂಡ್ ಆಂಗ್ಯುಲರ್ ವೆಲಾಸಿಟಿ ಏನಾಗುತ್ತೆ? ಸೊ ಲೀನಿಯರ್ ವೆಲಾಸಿಟಿ v ಈಕ್ವಲ್ಸ್ ಟು omega into r. Omega is angular velocity, r is radius, v is linear velocity. Okay, next angular acceleration. It is denoted by alpha. So hagadre angular acceleration andre enu? The time rate of change of angular velocity of an object is called as the angular acceleration of an object. So ಏನು ಹೇಳ್ತಾ ಇದೆ ನೋಡಿ, angular acceleration ಅಂದ್ರೆ rate of change of angular velocity ಗೆ ಏನಂತಾರೆ, angular acceleration ಅಂತಾರೆ. ಸೊ ಹಾಗಾದ್ರೆ alpha equals to angular velocity divided by time.
ಟೈಮ್ ರೇಟ್ ಇದೆ ಅಲ್ವಾ. ಸೊ ಟೈಮ್, ಸೊ ದಿಸ್ ವಿಲ್ ಬಿ ಈಕ್ವಲ್ಸ್ ಟು ಡಿ ಡಬ್ಲ್ಯೂ ಬೈ ಡಿ ಟಿ, ಆರ್ ಒಮೆಗಾ ಅಂದರೆ ಏನು, ಥೀಟಾ ಬೈ ಟಿ. ಸೊ ಡಿ ಡಬ್ಲ್ಯೂ ಬೈ ಡಿ ಟಿ ಈಕ್ವಲ್ಸ್ ಟು ಏನಾಗುತ್ತೆ ಈಗ, ಡಿ ಥೀಟಾ ಬೈ ಡಿ ಟಿ ಸ್ಕ್ವೇರ್, ಡಿ ಸ್ಕ್ವೇರ್ ಥೀಟಾ ಬೈ ಡಿ ಟಿ ಸ್ಕ್ವೇರ್. ಓಕೆ, ಹಾಗಾದರೆ ದ ರಿಲೇಶನ್ಶಿಪ್ ಬಿಟ್ವೀನ್ ಆಂಗ್ಯುಲರ್ ಎಕ್ಸಲರೇಷನ್ ಆ್ಯಂಡ್ ಲೀನಿಯರ್ ಎಕ್ಸಲರೇಷನ್ ವಿಲ್ ಬಿ ಎ ಈಕ್ವಲ್ಸ್ ಟು ಅಲ್ಫಾ ಇಂಟು ಆರ್. ಎ ಅಂದರೆ ಲೀನಿಯರ್ ಎಕ್ಸಲರೇಷನ್, ಅಲ್ಫಾ ಅಂದರೆ ಆಂಗ್ಯುಲರ್ ಎಕ್ಸಲರೇಷನ್, ಆರ್ ಅಂದರೆ ರೇಡಿಯಸ್ ಆಫ್ ಸರ್ಕ್ಯುಲರ್ ಪಾತ್. ಓಕೆ, ನೆಕ್ಸ್ಟ್ ಸೆಂಟ್ರಿಪಿಟಲ್ acceleration. Centripetal acceleration ಅಂದ್ರೆ acceleration acting on the object undergoing uniform circular motion. ಸೊ ಯಾವುದೇ ಒಂದು ವಸ್ತು ಇದೆ, ಆ ವಸ್ತು ಏನಾಗ್ತದೆ ಸರ್ಕ್ಯುಲರ್ ಮೋಷನ್ ನಲ್ಲಿ ಇದೆ. ಆ ಮೋಷನ್ ನಲ್ಲಿ ಆಕ್ಟ್ ಆಗಬೇಕಾದ್ರೆ ಅದರ ಮೇಲೆ ಆಕ್ಟ್ ಆಗುವಂತ ಎಕ್ಸಲರೇಷನ್ ಹೇಗೆ ನಾವೇನಂತೀವಿ, ಸೆಂಟ್ರಿಪಿಟಲ್ ಎಕ್ಸಲರೇಷನ್ ಅಂತೀವಿ. ಸೊ ಈ ಸೆಂಟ್ರಿಪಿಟಲ್ ಎಕ್ಸಲರೇಷನ್ ಆಲ್ವೇಸ್ ಆಕ್ಟಿಂಗ್ ಟುವರ್ಡ್ಸ್ ಸೆಂಟರ್ ಆಫ್ ದಿ ಸರ್ಕ್ಯುಲರ್ ಪಾತ್. ಸೊ ಸರ್ಕ್ಯುಲರ್ ಪಾತ್ ನ ಸೆಂಟರ್ ಗೆ ಇದು ಆಕ್ಟ್ ಆಗುತ್ತೆ ಮತ್ತು ರೇಡಿಯಸ್ ಮುಖಾಂತರ ಇದೇನಾಗ್ತಾ ಇರುತ್ತೆ, ಆಕ್ಟ್ ಆಗ್ತಾ ಇರುತ್ತೆ. ಸೊ ಇಟ್ ಆಕ್ಟ್ಸ್ ಆನ್ ದಿ ಆಬ್ಜೆಕ್ಟ್ ಅಲಾಂಗ್ ದಿ ರೇಡಿಯಸ್. ಸೊ ರೇಡಿಯಸ್ ಮುಖಾಂತರ ಆಕ್ಟ್ ಆಗ್ತಾ ಇರುತ್ತೆ ಮತ್ತು ಟುವಾರ್ಡ್ಸ್ ಸೆಂಟರ್ ಆಫ್ ದಿ ಸರ್ಕ್ಯುಲರ್ ಪಾತ್, ಸರ್ಕ್ಯುಲರ್ ಪಾತ್ ನ ಸೆಂಟರ್ ಗೆ ಆಕ್ಟ್ ಆಗ್ತಾ ಇರುತ್ತೆ. ಸೊ ಸೆಂಟ್ರಿಪಿಟಲ್ ಎಕ್ಸಲರೇಷನ್ ನ ಯೂನಿಟ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ದಿಸ್ ವಿಲ್ ಬಿ ಗಿವನ್ ಬೈ ಎ ಈಕ್ವಲ್ಸ್ ಟು ವಿ ಸ್ಕ್ವೇರ್ ಬೈ ಆರ್. ಸೊ ಎ ಅಂದ್ರೆ ಸೆಂಟ್ರಿಪಿಟಲ್ ಎಕ್ಸಲರೇಷನ್, ವಿ ಅಂದ್ರೆ ಲೀನಿಯರ್ ವೆಲಾಸಿಟಿ, ಆರ್ ಅಂದ್ರೆ ರೇಡಿಯಸ್. ಸೊ ಅಗೇನ್ ಇಟ್ ವಿಚ್ ಈಸ್ ಈಕ್ವಲ್ಸ್ ಟು ಒಮೆಗಾ ಸ್ಕ್ವೇರ್ ಆರ್, ಯಾಕಂದ್ರೆ ವಿ ಈಕ್ವಲ್ಸ್ ಟು ಒಮೆಗಾ ಆರ್. ಓಕೆ, ಸೆಂಟ್ರಿಪಿಟಲ್ ಎಕ್ಸಲರೇಷನ್ ಮೇಲೆ ಒಂದು ಪ್ರಾಬ್ಲಮ್ ನ ಬಿಡಿಸೋಣ. ಸೊ ದ ಎಕ್ಸಲರೇಷನ್ ಆಫ್ ಎ ಟ್ರೈನ್ ಟ್ರಾವೆಲಿಂಗ್ ವಿತ್ ಸ್ಪೀಡ್ ಆಫ್ 400 ಮೀಟರ್ ಪರ್ ಸೆಕೆಂಡ್. ಸೊ ವೆಲಾಸಿಟಿ ಎಷ್ಟಿದೆ ಅಂತೆ, 400 ಮೀಟರ್ ಪರ್ ಸೆಕೆಂಡ್ ಇದೆ. ಆಸ್ ಇಟ್ ಗೋಸ್ ರೌಂಡ್ ಎ ಕರ್ವ್ ಆಫ್ ರೇಡಿಯಸ್ 160 ಮೀಟರ್ ಈಸ್. ಸೊ ಅದು ಸರ್ಕ್ಯುಲರ್ ಪಾತ್ ನಲ್ಲಿದೆ. ಸೊ ಅದರ ಕರ್ವ್ ದ ರೇಡಿಯಸ್ ಎಷ್ಟಿದೆ, 160 ಮೀಟರ್ ಇದೆ. ಸೊ ಆರ್ ಈಕ್ವಲ್ಸ್ ಟು 160 ಮೀಟರ್ ಇದೆ. ಸೊ ಎಕ್ಸಲರೇಷನ್ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಸೊ ನಮಗೆ ಗೊತ್ತಿದೆ ಸೆಂಟ್ರಿಪಿಟಲ್ ಎಕ್ಸಲರೇಷನ್ ಎ ಈಕ್ವಲ್ಸ್ ಟು ವಿ ಸ್ಕ್ವೇರ್ ಬೈ ಆರ್. ಸೊ ವಿ ಅಂದ್ರೆ ಎಷ್ಟು, 400 ಸ್ಕ್ವೇರ್ ಡಿವೈಡೆಡ್ ಬೈ 160. ಸೊ 400 ಸ್ಕ್ವೇರ್ ಅಂದ್ರೆ 160000 ಡಿವೈಡೆಡ್ ಬೈ 160. So this will be acceleration A equals to 1000 meter per second, or acceleration A equals to 1 kilometer per second. ಆನ್ಲೈನ್ ಮಾಕ್ ಟೆಸ್ಟ್, ಡೈಲಿ ಕರೆಂಟ್ ಅಫೇರ್ಸ್ ಹಾಗೂ ಡಿಫೆನ್ಸ್ ನೋಟಿಫಿಕೇಷನ್ಗಳಿಗೆ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಗಾಗಿ www.braveheartsdefenseacademy.com ವೆಬ್ಸೈಟ್ಗೆ ಲಾಗ್ ಆನ್ ಮಾಡಿ. ನಮ್ಮ ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಆಫೀಸರ್ ಲೆವೆಲ್, ನಾನ್ ಆಫೀಸರ್ ಲೆವೆಲ್ ಹಾಗೂ SSB ಕೋಚಿಂಗಾಗಿ ಹಿಂದೆ ಸಂಪರ್ಕಿಸಿ ಬ್ರೇವ್ ಹಾರ್ಟ್ಸ್ ಡಿಫೆನ್ಸ್ ಅಕಾಡೆಮಿ ಬೈಲೊಂಗಲ್, KRCS ಕಾಲೇಜ್ ಕ್ಯಾಂಪಸ್, ಬೆಳಗಾವಿ ರೋಡ್, ಬೈಲೊಂಗಲ್.